ಈ ಡಾಕ್ಟರ್ ಬಂದಿದ್ದಾರೆ ಉಪ್ಪಿನಕಾಯಿ ತಿಂದರೆ ಬಿ ಪಿ ಬರುತ್ತೆ ಅಂತ. ಅವ್ರು ಹೇಳದೇ ಇರೋದು ನೀವು ಸಕ್ಕರೆ ತಿಂತಾ ಇರೋದ್ರಿಂದ ಬಿ ಪಿ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ನಾವು ತಿನ್ನೋದು ಎಷ್ಟು, ಉಪ್ಪಿನಕಾಯಿ ತಿನ್ನೋದು ಇಷ್ಟು. ಸೊ ಅದರಲ್ಲಿ ಬರೋ ಉಪ್ಪು ಎಷ್ಟು, ಇನ್ನೂ ಕಮ್ಮಿ. ಒಂದ್ರೆ 3ನೇ ಭಾಗ ಇರುತ್ತೆ. ಯಾವುದೇ ಉಪ್ಪಿನಕಾಯಿ ಮಾಡಿದ್ರು 3 ಅಂಶಗಳು, ಉಪ್ಪು, ಖಾರ, ಹುಳಿಯಲ್ಲಿ 3 ಭಾಗಕ್ಕಿಂತ ಹೆಚ್ಚು ಹಾಕೋದಿಲ್ಲ ಉಪ್ಪು. ಅಂಡ್ ನಾವು ಉಪ್ಪಿನಕಾಯಿ ತಿನ್ನೋದೇನು, ಉಪ್ಪಿನಕಾಯಿ ಪಲ್ಯ ತರ ಕೂತ್ಕೊಂಡು ಕಲ್ಸ್ಕೊಂಡು ತಿನ್ನೋದಿಲ್ಲ. ಉಪ್ಪಿನಕಾಯಿ ನಂಜಿಕೊಂಡು ತಿನ್ನೋದು. ಬಟ್ ಉಪ್ಪಿನಕಾಯಿನೇ ಊಟ ಆದ್ರೆ ತೊಂದರೆ ಆಗುತ್ತೆ. ಬಟ್ ಆತರ ಯಾರು ತಿನ್ನಕ್ಕೆ ಆಗೋದು ಇಲ್ಲ. ಸೊ ಉಪ್ಪಿನಕಾಯಿಯಿಂದ ಬಿ ಪಿ ಬರುತ್ತೆ ಅಂತ ಹೇಳೋದು ನನ್ನ ಲೆಕ್ಕದಲ್ಲಿ ಸರಿಯಾದ ಕ್ರಮ ಅಲ್ಲ. ಬಟ್ ಉಪ್ಪಿನಕಾಯಿಯಿಂದ ನಿಮ್ಗೆ ಬಿ ಪಿ ಬಂದಿದೆ ಅಂತ ಹೇಳಿ ಹೆದರಿಸೋದು ಇನ್ನೂ ಸರಿಯಾದ ಕ್ರಮ ಅಲ್ಲ. ಇನ್ನು ಬಿ ಪಿ ಪೇಷಂಟ್ಸ್ಗಳು ಉಪ್ಪಿನಕಾಯಿ ತಿನ್ಲೇಬಾರ್ದು ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಾ? ಅಲ್ಲ ಅಲ್ಲ ಅಲ್ಲ, ಉಪ್ಪಿನಕಾಯಿದಿಂದ ಬಿ ಪಿ ಹೆಚ್ಚಾಗತ್ತೆ ಅನ್ನೋದು ಸುಳ್ಳು. ಹೆಚ್ಚಾಗೋದಿಲ್ಲ. ಉಪ್ಪಿನಕಾಯಿದಿಂದ ಅಲ್ಲ ಬಿ ಪಿ ಬರ್ತಾ ಇರೋದು. ನಾವು ತಿಂತಾ ಇರೋ ಈ ಸಿಹಿ ಪದಾರ್ಥಗಳಿಂದ, ಬಿಳಿ ಅಕ್ಕಿಯಿಂದ, ಈ ಬಿಳಿ ಗೋಧಿಯಿಂದ ನಮಗೆ ಬಿ ಪಿ, ಮಧುಮೇಹ ಮತ್ತು ಈ ಥರ ಆಧುನಿಕ ಕಾಯಿಲೆಗಳು ಬರ್ತಾ ಇರೋದು.